ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಆಕೆಗೆ ಚಂದದ ಸಂಸಾರವಿತ್ತು. ಆದರೂ ಆಕೆಗೆ ಪರಪುರುಷನ ಸಂಘ ಬೇಕಿತ್ತು. ಹೀಗಾಗಿ ಕಟ್ಕೊಂಡ ಗಂಡನನ್ನ ಬಿಟ್ಟು ಪ್ರಿಯತಮನ ಬಳಿ ಹೋಗಿದ್ಲು. ಆದರೆ ಅಲ್ಲಿ ನಡೆದಿದ್ದು ಮರ್ಡರ್. ಸುಖ ಸಂಸಾರ ನಡೆಸಬೇಕಿದ್ದ ಆಕೆ ಕೈಲಾಸ ಸೇರ್ಕೊಂಡ್ಲು. ಈ ಫೋಟೋದಲ್ಲಿರೋ ಮಹಿಳೆ ಅನಿತಾ ಬೆಂಗಳೂರಿನ ಬೈರಸಂದ್ರ ನಿವಾಸಿ. 12 ವರ್ಷಗಳ ಹಿಂದೆ ಮಂಜುನಾಥ್ ಜೊತೆ ವಿವಾಹವಾಗಿತ್ತು. ದಂಪತಿಗೆ 3 ವರ್ಷದ ಪುಟ್ಟ ಮಗು ಬೇರೆ ಇದೆ. ಹೀಗಿದ್ದರೂ ಈಕೆಗೆ ಪರಪುರುಷನ ಜೊತೆ ಅಕ್ರಮ ಸಂಬಂಧವಿತ್ತು. ನಿನ್ನೆ ನನಗೆ ಹೊರಗಡೆ ಕೆಲಸ ಇದೆ ಅಂತ ಪತಿ ಮಂಜುನಾಥನಿಗೆ ಹೇಳಿ ಹೋದ ಅನಿತಾ ವಾಪಸ್ ಬರಲೇ ಇಲ್ಲ. ರಾತ್ರಿ ಕೆಂಗೇರಿಯ ಐರಾವತ ಲಾಡ್ಜ್ನ ರೂಮ್ ಒಂದರಲ್ಲಿ ಕೊಲೆಯಾಗಿ ಬಿದ್ದಿದ್ದಳು. 6 to 7 years ಬ್ಯಾಕ್ ನಮಗೆ ಪ್ರಿಲಿಮಿನರಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಏನು ಯುಗೇಶ್ ಅನ್ನು ತಪ್ಪಮರಿಸ್ಕೊಂಡಿದ್ದಾನೆ, ಅವನ ಜೊತೆ ಸಂಬಂಧ ಇತ್ತು, ಅವನು ಅಂಥ ಮಾಹಿತಿ ಬಂದಿದೆ. ಅದು ನಿಖರವಾಗಿ ನಾವೇನು ಈಗಲೇ ಹೇಳೋಕ್ಕಾಗಲ್ಲ. ಅವಳ ಜೊತೆಗೆ ಬಂದಿದ್ದ, ಅಲ್ಲಿದ್ದ ಲಾಡ್ಜಲ್ಲಿ. ನಂತರ ಅವನು ಕೊಲೆ ಮಾಡಿ ಹೋಗಿದ್ದಾನೆ ಗೊತ್ತಾಗಿದೆ. ಸಿಕ್ಕಿದ ಮೇಲೆ ಇನ್ನೂ ಹಲವಾರು ಅಂಶಗಳೇನಿದೆ, ನಿಜವಾದ ಅಂಶ ನಮಗೆ ತಿಳಿದು ಬರುತ್ತೆ. ಕೆಲಸ ಇದೆ ಎಂದು ಅನಿತಾ ಬಂದಿದ್ದು ಈ ಐರಾವತ ಲಾಡ್ಜ್ಗೆ. ಕೆಲ ವರ್ಷಗಳಿಂದ ಪರಿಚಯವಾಗಿದ್ದ ಪ್ರಿಯತಮ ಯೋಗೀಶ್ ಜೊತೆ ಲಾಡ್ಜ್ನಲ್ಲಿ ತಂಗಿದ್ದಾಳೆ. ಬೆಳಗ್ಗೆ 3 ಗಂಟೆವರೆಗೂ ಇಬ್ಬರು ಸುಖ ಅನುಭವಿಸಿದ್ದಾರೆ. ಇದಾದ ನಂತರ ಅನಿತಾ ಹಾಗೂ ಯೋಗೀಶ್ ನಡುವೆ ಗಲಾಟೆ ನಡೆದಿದೆ. ಸಿಟ್ಟಿಗೆದ್ದ ಯೋಗೀಶ್ ಚಾಕುವಿನಿಂದ ಇರಿದು ಅನಿತಾಳನ್ನ ಕೊಂದು ಪರಾರಿಯಾಗಿದ್ದಾನೆ. ಬೆಳಗ್ಗೆ ಲಾಡ್ಜ್ ಸಿಬ್ಬಂದಿ ನೋಡಿದಾಗಲೇ ಈ ಪ್ರಕರಣ ಬಯಲಾದದ್ದು. ನನ್ನ ಪ್ರಕಾರ ಅವರು 10ರಿಂದ 10:30 ಒಳಗಡೆ ಬಂದಿರಬೇಕು. ಬಂದು ಒಂದು 1 ಅವರ್ ಆರ್ 2 ಅವರ್ಸ್ ಇದ್ದು ಅವರು ಹೋಗಿದ್ದಾರೆ. ಸೊ ಅವರು ಎಷ್ಟು ಗಂಟೆ ಹೋಗಿದ್ದಾರೆ ಪರ್ಟಿಕ್ಯುಲರ್ ಗೊತ್ತಿಲ್ಲ. ಅವರೇ ಟ್ರೀಟ್ಮೆಂಟ್ಗೋಸ್ಕರ ನಾವು BGS ಹಾಸ್ಪಿಟಲ್ಗೋಸ್ಕರ ಬಂದಿದ್ದೀವಿ, ಈ ಥರ ಹೊಟ್ಟೆ ನೋವು ಅಂತ ಬಂದಿದ್ದೀವಿ, ನಮಗೆ ರೂಮ್ ಬೇಕು ಅಂತ ಹೇಳಿದರು. ಸೊ ಈಗ ಆ್ಯಕ್ಚುಲಿ ರೂಮ್ ಯಾರು ಬಂದ್ರೂ ನಾವು ಈಗ ಜಸ್ಟ್ 15 ಡೇಸ್ ಓಪನ್ ಆಯ್ತಲ್ವ, ನಾವು ಯಾಕೋ ಅಷ್ಟೊಂದು ಇದು ರೂಮ್ ಕೊಡ್ತಾ ಇಲ್ಲ. ಬಟ್ ಅವರು ಫೋರ್ಸ್ ಮಾಡಿದ್ದಾರೆ, ಈ ಥರ ನಾವು ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದೀವಿ, ನಮಗೆ ರೂಮ್ ಬೇಕೇ ಬೇಕು ಅಂತ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಕೆಂಗೇರಿ ಠಾಣೆ ಪೊಲೀಸರು ಆರೋಪಿ ಯೋಗೀಶ್ನ ಬಂಧನಕ್ಕಾಗಿ ಬಲೆ ಬೀಸಿದ್ದಾರೆ. ಆದರೆ ಪರಪುರುಷನ ಸಂಘಕ್ಕೆ ಲಾಡ್ಜ್ಗೆ ತೆರಳಿದ ಯುವತಿ ಪ್ರಿಯತಮನಿಂದಲೇ ಕೊಲೆಯಾಗಿ ಹೋಗಿದ್ದಾಳೆ. ಏನೋ ಮಾಡಲು ಹೋಗಿ ಇಹಲೋಕವನ್ನೇ ತ್ಯಜಿಸಿದ್ದಾಳೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ನಾಗರಬಾವಿಯಲ್ಲಿರುವ KLE ಸಂಸ್ಥೆಯ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ನೂತನ ಕಟ್ಟಡಗಳಿಗೆ KLE ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಭೇಟಿ ನೀಡಿದರು. ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಸಂಸದ ಸುರೇಶ್ ಅಂಗಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಧುನಿಕ ತಂತ್ರಜ್ಞಾನ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಹಿನ್ನೆಲೆಯಲ್ಲಿ 4 ಎಕರೆ ಜಮೀನು ಹಾಗೂ 16 ಕೋಟಿ ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ. ನೂತನ ಕಟ್ಟಡವನ್ನು ನಾಳೆ ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಉದ್ಘಾಟಿಸಲಿದ್ದಾರೆ. ವಿಶೇಷ ಅಂದರೆ ಕಟ್ಟಡದ ಹೊರಾಂಗಣದಲ್ಲಿ ಅಮೆರಿಕದ ಕಿಂಡರ್ ಗಾರ್ಡನ್ ಗಮನ ಸೆಳೀತಾ ಇದೆ. ಇಷ್ಟೆಲ್ಲ ಬೆಳೆದ ಬೆಂಗಳೂರಿಗೆ ಉತ್ತಮವಾದ ಶಿಕ್ಷಣ ಕೊಡೋ ಜೊತೆಗೆ ಉತ್ತಮವಾದ ಸೌಲಭ್ಯ ಕೊಡಲಿಕ್ಕೆ ಇವತ್ತು ನಾವು ಈ ಕಾಲೇಜುಗಳನ್ನು ಕಟ್ಟಿದ್ದೇವೆ. ಇದರಲ್ಲಿ CBSE ಸ್ಕೂಲ್ ಉಂಟು. ಬ್ಯಾನಿಯನ್ ಅಂತ ಚಿಕ್ಕ ಮಕ್ಕಳಿಗೆ ಅಂದರೆ ಪ್ರೀ ಸ್ಕೂಲ್ ಅಂತೇವೆ ನಾವು, ಅದಕ್ಕೆ ಶಾಲೆ ಪ್ರಾರಂಭಕ್ಕಿಂತ ಮಕ್ಕಳಿಗೆ ಅದ್ರ ಸಪ್ರೇಟ್ ನಾವು ಬಿಲ್ಡಿಂಗ್ ಮಾಡಿದ್ದೀವಿ. ಆಮೇಲೆ PUC ಸೈನ್ಸ್ ಸಲುವಾಗಿ ಪೂರ್ಣ ದಿವಸ ಮುಂಜಾನೆ ಬೆಳಗ್ಗೆ ಅವ್ರಿಗೆ ಉಪಹಾರ ಹಿಡ್ಕೊಂಡು ಊಟ ಹಿಡ್ಕೊಂಡು ಸಂಜೆ ತನಕ ವಿದ್ಯಾರ್ಥಿಗಳಿಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಜೊತೆಗೆ PUC ಅಭ್ಯಾಸನೂ ಸೈನ್ಸ್ ಅಭ್ಯಾಸ ಮಾಡ್ತಾಯಿದ್ದೇವೆ. ಕಲಿಕೆಯಲ್ಲಿಯೂ ಸಹ ಗುಣಾತ್ಮಕವಾದಂಥ ಕಲಿಕೆ, ಪರಿಣಾಮಕಾರಿಯಾದಂಥ ಬೋಧನಾ ಕ್ರಮ ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಮಕ್ಕಳಿಗೆ ಇವತ್ತಿನ ವಿಜ್ಞಾನದ ಅನ್ವೇಷಣೆಗಳ ಅನ್ವಯ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ಚೆನ್ನಾಗಿ KLE ಶಿಕ್ಷಣ ಸಂಸ್ಥೆ ಮಾಡ್ತಾಯಿದೆ.